ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈಗಾಗಲೇ ಗೊತ್ತಾಗಿರುತ್ತೆ, ತಮ್ನೇಲಲ್ಲಿ ನೋಡಿರ್ತೀರ. ಇವತ್ತು ರಾಘವೇಂದ್ರ ಸ್ವಾಮಿ ಅವರ ಬರ್ತ್ಡೇ, ಅಂದರೆ ಜನ್ಮದಿನ. ಸೊ ಅದಕ್ಕೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಇದ್ದೀನಿ. ನಮ್ಮ ಮನೆ ಹತ್ರನೇ ಇದೆ, ಆರ್ ಟಿ ನಗರಲ್ಲಿದೆ. ಸೊ ಅಲ್ಲಿ ಹೋಗೋಣ ಅಂತ ಇದ್ದೀನಿ. ಮಮ್ಮಿ ಕೂಡ ಇಲ್ಲ, ಮಮ್ಮಿ ಕೋಲಾರ್ಗೆ ಹೋಗಿದ್ದಾರೆ. ಅದೇ ನಮ್ಮ ಮಂಜು ಬಾಬಾ ಅವರ ಅಜ್ಜಿ ತೀರ್ಕೊಂಡಲ್ವ, ಸೊ ಅವ್ರದ್ದು ತಿಥಿ ಇದೆ ಇವತ್ತು. ಅದಕ್ಕೆ ಮಮ್ಮಿ ಮತ್ತು ದೊಡ್ಡಮ್ಮ ನೆನ್ನೆನೇ ಹೋದರು ಕೋಲಾರಿಗೆ. ನಾನು ಈಗ ಸ್ನಾನ ಮಾಡಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಇವತ್ತು ಅವರ ಜನ್ಮದಿನ ಅಲ್ವಾ, ಸೊ ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡಿರ್ತಾರೆ. ದೇವಸ್ಥಾನಗಳಲ್ಲೆಲ್ಲ ಅಲಂಕಾರ ಆಗಿರ್ಬೋದು, ಒಂಥರ ಗ್ರ್ಯಾಂಡ್ ಪೂಜೆ ಇರುತ್ತೆ ಇವತ್ತು. ಸೊ ಅದಕ್ಕೆ ನಾನು ರಾಘವೇಂದ್ರ ಸ್ವಾಮಿಯವ್ರ ಮಠಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಬೇರೆ ಗುರುವಾರ ಬಂದಿದೆ ಅಲ್ಲ, ಇನ್ನೂ ವಿಶೇಷ. ಸೊ ಮಿಸ್ ಮಾಡೋದು ಯಾಕೆ, ಟೈಮ್ ಇದೆ ಅಂತ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಇದ್ದೀನಿ. ನಮ್ಮ ಮಂಜು ಬಾವ ಅವರ ಅಜ್ಜಿ ತೀರ್ಕೊಂಡು ಅವ್ರದ್ದು ತಿಥಿ ಇದೆ ಅಂತ ಹೇಳಿದ್ನಲ್ಲ, ಸೊ ನಮ್ಮ ಮಂಜು ಬಾವನೇ ಮುಂದೆ ನಿಂತು ಎಲ್ಲ ಶಾಸ್ತ್ರಗಳು ಮಾಡಿರೋದು. ಅದಕ್ಕೆ ಇವತ್ತು ಅವರೇ ಕೂತ್ಕೋತಾರೆ ತಿಥಿಗೂ ಕೂಡ. ಸೊ ಅವ್ರಿಗೆ ಬಟ್ಟೆ ಏನಾದರೂ ಕೊಡಬೇಕು ಅಂತ ಮಮ್ಮಿ ನೆನ್ನೆನೇ ಬಟ್ಟೆ ಎಲ್ಲ ತೊಗೊಬರ್ಬೇಕು ಅಂತ ಅಂದರು. ಅದಕ್ಕೆ ನೆನ್ನೆ ಇಲ್ಲೇ ನಮ್ಮ ಮನೆ ಹತ್ರ ಆರ್ ಟಿ ನಗರ್ ಮೇನ್ ರೋಡಲ್ಲೇ ಝೋಡಿಯಾಕ್ ಅಂತ ಹೊಸದಾಗಿ ಬಟ್ಟೆ ಶೋರೂಮ್ ಓಪನ್ ಆಗಿದೆ. ಸೊ ಅಲ್ಲಿ ಹೋಗಿ ಬಟ್ಟೆ ಎಲ್ಲ ತೊಗೊಬಂದ್ವಿ. ನನಗೆ ಕ್ವಾಲಿಟಿ ಮತ್ತು ಪ್ರೈಸು ತುಂಬಾ ವರ್ತ್ ಅನಿಸ್ತು. ಅಲ್ಲಿ ಕ್ಲಿಪ್ಪಿಂಗ್ ಹಾಕಿರ್ತೀನಿ. ಸೊ ನಾನು ನೆಕ್ಸ್ಟ್ ಸ್ನಾನ ಮಾಡ್ಕೊಂಡು ಸಿಗೋವರೆಗೂ ಆ ಕ್ಲಿಪ್ಪಿಂಗ್ ಹೊರಟೋಗಿ. ನಾವು ಮ್ಯಾಕ್ಸು ಅಥವಾ ಟ್ರೆಂಡ್ಸಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವರು ಅಲ್ಲೇ ತೊಗೋತಾ ಇರ್ತಾರಲ್ವ, ಕೋಲಾರಲ್ಲೂ ಅವ್ರಿಗೆ ಇರುತ್ತೆ. ಸೊ ಅವರು ಅಲ್ಲೇ ತೊಗೋತಾ ಇರ್ತಾರೆ. ಸೌಂಡು ಮೇನ್ ರೋಡಲ್ಲಿ ಇದ್ದೀವಿ, ಸರಿಗೇನು ಕೇಳಿಸಲ್ಲ. ನೋಡ್ತೀನಿ, ಅದೇ ವಾಯ್ಸ್ ಓವರ್ ಕೊಡ್ತೀನಿ. ಸೊ ನಾವು ಅಲ್ಲೇ ಮ್ಯಾಕ್ಸಲ್ಲೇ ಅಥವಾ ಟ್ರೆಂಡ್ಸಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಹೊಸದಾಗಿ ಝೋಡಿಯಾಕ್ ಅಂತ ಓಪನ್ ಆಗಿದೆ. ಅಲ್ಲೂ ನೋಡೋಣ ಯಾವ ರೀತಿ ಇದೆ ಕಲೆಕ್ಷನ್ಸು, ಬಟ್ಟೆ ಕ್ವಾಲಿಟಿ ಎಲ್ಲ ಹೇಗಿದೆ ಏನು ಅಂತ. ಸೊ ನೋಡೋಣ, ಅದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ. ಚೆನ್ನಾಗಿದ್ರೆ ಅಲ್ಲೇ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ನಾವು ನಮ್ಮ ಬಾಬಾಗೆ ಬರೀ ಶರ್ಟ್ಸೇ ನೋಡಿದ್ರಿ. ಸೊ ಈ ಶರ್ಟ್ ತೊಗೊಂಡ್ವಿ ಫೈನಲ್ ಆಗಿ, ಚೆನ್ನಾಗಿದೆ ಅನಿಸ್ತು. ಈ ಶರ್ಟು ಇಷ್ಟ ಆಗಿತ್ತು, ಬಟ್ ನನಗೆ ಇದು ಮಮ್ಮಿ ಇದು ಇಷ್ಟಪಟ್ಟರು. ಸೊ ನಮ್ಮ ಬಾಬಾನೂ ಸ್ವಲ್ಪ ಫೇರ್ ಆಗಿದ್ದಾರಲ್ಲ, ಸೊ ಅವರಿಗೆ ವೈಟ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ವೈಟ್ ತೊಗೊಂಡು. ಸ್ಟೋರು ಚೆನ್ನಾಗಿದೆ, ಕಲೆಕ್ಷನ್ಸು ತುಂಬ ಚೆನ್ನಾಗಿದೆ. ಸೊ ಫೈನಲ್ ಆಗಿ ವೈಟ್ ಶರ್ಟ್ ತೋರಿಸ್ತಾ ಅಲ್ವಾ, ಸೊ ಆ ವೈಟ್ ಶರ್ಟ್ ತೊಗೊಂಡ್ವಿ. ಹಾಗೆ ಅದಕ್ಕೆ ಮ್ಯಾಚ್ ಆಗುವಂಥದ್ದು ಒಂದು ಬ್ಲೂ ಜೀನ್ಸ್ ತೊಗೊಂಡು ಬಿಲ್ ಹಾಕ್ಸಿದ್ದು ಅಂಥದ್ದು. ಹೇ ಗೈಸ್, ಐ ಆಮ್ ಬ್ಯಾಕ್. ಸೊ ಸ್ನಾನ ಎಲ್ಲ ಆಯಿತು. ಈಗ ದೇವಸ್ಥಾನಕ್ಕೆ ಹೋಗಬೇಕು. ಒಂದು ಸ್ವಲ್ಪ ಸನ್ಸ್ಕ್ರೀನ್ ಮತ್ತು ಕೈಗೆ ಬಾಡಿ ಲೋಷನ್ ಹಾಕ್ಕೊಂಡು ಹೊರಡು. ಈಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಟೈಮ್ ಆಲ್ಮೋಸ್ಟ್ 11:20 ಏನೋ ಆಗಿದೆ. ಸ್ವಲ್ಪ ಲೇಟ್ ಆಗೋಯ್ತು, ಮಮ್ಮಿ ಬೇರೆ ಇರಲಿಲ್ವಲ್ಲ. ಸೊ ಅದಕ್ಕೆ ಮನೆಯಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ದೇವರಿಗೆ ಹೂವು ಇಟ್ಟು ದೀಪ ಎಲ್ಲ ಹಚ್ಚೋಕ್ಕೆ ಸ್ವಲ್ಪ ಟೈಮ್ ಆಯಿತು. ಒಬ್ಬನೇ ಇದ್ದೆ ಅಲ್ವಾ, ಸೊ ಅದಕ್ಕೆ ಈಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಹಾಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ಸಾಯಿಬಾಬಾ ದೇವಸ್ಥಾನಕ್ಕೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗನ್ಸೋ ಪ್ರಕಾರ 12ಗೆಲ್ಲ ಬಾಗಿಲಾಗ್ತದೆ ಅನಿಸುತ್ತೆ ಸಾಯಿಬಾಬಾ ಸ್ವಾಮಿ ದೇವಸ್ಥಾನ. ಬಟ್ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಓಪನ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಇನ್ನೂ ಐಡಿಯಾ ಇಲ್ಲ. ಸೊ ಫಸ್ಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಹೇಗಾಗುತ್ತೆ ಗೊತ್ತಿಲ್ಲ, ಇನ್ನು ನೋಡೋಣ.
ಗುರುರಾಯರ ದರ್ಶನ ಚೆನ್ನಾಗಾಯಿತು. ಅಲಂಕಾರ ಅಂತೂ ಸೂಪರಾಗಿ ಮಾಡಿದ್ರು. ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಾಯಿತು. ಸೊ ಇವಾಗ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಸಾಯಿಬಾಬಾ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ತೆಗ್ದಿರ್ತಾರೋ ಬಾಗಿಲು ಹಾಕಿರ್ತಾರೋ ನನಗೆ ಇನ್ನೂ ಐಡಿಯಾ ಇಲ್ಲ. ಬಟ್ ನೋಡೋಣ, ಹೆಂಗೂ 3 ಗಂಟೆವರೆಗೂ ಫ್ರೀ ಅಲ್ವಾ. ಸೊ ಒಂದು ಟ್ರೈ ಕೊಡೋಣ. ಓಪನ್ ಇದೆ, ದರ್ಶನವೂ ಆಗುತ್ತೆ. ಇಲ್ಲ ಅಂದರೆ ಒಂದು ವಾಕ್ ಆದಂಗೆ ಆಗುತ್ತೆ ಅಂತ ಇವಾಗ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬಟ್ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನವೂ ಅಷ್ಟೇ ಚೆನ್ನಾಗಾಯಿತು, ಅಲಂಕಾರನೂ ಅಷ್ಟೇ ಚೆನ್ನಾಗಿತ್ತು, ಪೂಜೆ ಕೂಡ ಸಿಕ್ತು, ನನಗೆ ಮಹಾಮಂಗಳಾರತಿ ಕೂಡ ಸಿಕ್ತು. ಸೊ ಈಗ ಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ. ಹಾಯ್ ಗೈಸ್, ಫೈನಲಿ ಸಾಯಿಬಾಬಾ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿದ್ದೆ. ಸೊ ದರ್ಶನ ಕೂಡ ಚೆನ್ನಾಗಾಯಿತು. ಆಮೇಲೆ ಅಲ್ಲೇ ಅನ್ನ ಪ್ರಸಾದ ಕೂಡ ಕೊಡ್ತಾಯಿದ್ರು. ಸೊ ಅಲ್ಲೇ ಊಟ ಮಾಡಿಕೊಂಡು ಬಂದೆ. ಅನ್ನ, ಸಾಂಬಾರು, ಪಾಯಸ, ಕೋಸು ಪಲ್ಯ, ಅನ್ನ, ಮಜ್ಜಿಗೆ ಕೂಡ ಕೊಟ್ಟರು. ಸೊ ಒಳ್ಳೆ ಊಟ ಆಯಿತು. ಈಗ ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋಗಿ 3 PM ಲಾಗಿನ್ ಮಾಡಬೇಕು. ಸೊ ನಾವು ಲಾಗಿನ್ ಆಗೋದು ವರ್ಕ್ ಡೇಲಿ. ಸೊ ಇಲ್ಲಿ ವರ್ಕ್ ಡೇಲಿ ಟೈಮ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅಲ್ಲೋಗಿ ಇಲ್ಲಿ ಚೆಕ್-ಇನ್ ಅಂತ ಒತ್ತಿದ್ರೆ ನಮ್ಮದು ಲಾಗಿನ್ ಆಗುತ್ತೆ. ಆಮೇಲೆ ಚೆಕ್ಔಟ್ ಅಂತ ಒತ್ತಿದ್ರೆ ಲಾಗೌಟ್ ಆಗುತ್ತೆ. ಸೊ ಇದು ನನ್ನ ಆಫೀಸ್ ಲಾಗಿನ್ ಪ್ರೊಸೀಜರ್. ಸೊ ಇವಾಗ ನಾನಿಲ್ಲಿ ಚೆಕ್-ಇನ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ಮನೆಯಿಂದ ಮಾಡಿದಾಗ ವರ್ಕ್ ಫ್ರಮ್ ಹೋಮ್ ಸೆಲೆಕ್ಟ್ ಮಾಡ್ಕೊತೀವಿ. ಆಫೀಸ್ಗೆ ಹೋದಾಗ ರೆಗ್ಯುಲರ್ ಅಂತ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಟ್ಟರೆ ಲಾಗಿನ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ, ಒಂದು ಶಾರ್ಟ್ ವಿಡಿಯೋ ಆಗಿತ್ತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು, ನನ್ನಿಂದ ಯಾವ ರೀತಿ ವಿಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಆ ಥರ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮಗೆ ಆದಷ್ಟು ಎಂಟರ್ಟೈನ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್, ಸಿ ಯು, ಟೇಕ್ ಕೇರ್.